ಬನ್ನಿ ಸರ್ ಕೂತ್ಕೊಳ್ಳಿ. ಏನು ಹೆಸರು ನಿಮ್ಮದು? ಸರ್ ನಮ್ಮ ಹೆಸರು ಹುಸೇನ್ ಪಾಷಾ ಅಂತ. ಅಷ್ಟು ಏಜ್ ಎಷ್ಟು? 28 ವಯಸ್ಸು. 28. ಓಕೆ ಓಕೆ. ಎಲ್ಲಿನವರು, ಯಾವ ಊರು ಕಡೆಯವರು? ಸರ್ ನಾವು ಗುಲ್ಬರ್ಗ ಕಡೆಯವರು. ಹೌದಾ, ಸರಿ ಸರಿ ಸರಿ. ಓಕೆ ಸರ್, ಏನು ತೊಂದರೆ ಆಗಿತ್ತು ನಿಮಗೆ? ಏನಕ್ಕೋಸ್ಕರ ಬಂದ್ರಿ ಇಲ್ಲಿಗೆ ನೀವು ಇವತ್ತು? ನಮಗದು ಲೆಫ್ಟ್ ಸೈಡು ಬೆನ್ನು ನೋವು ಬರ್ತಿದ್ರಿ, ಭಾಳ ದಿನ ಆಯಿತು, ಒಂದು ತಿಂಗಳಾಯಿತು. ಸೊ ಅದಕ್ಕೋಸ್ಕರ ಅಲ್ಲಿ ತೋರಿಸಿದ್ವಿ. ಓಕೆ. ಅಲ್ಲಿ ಏನೋ ಸ್ಟೋನ್ ಆಗಿದೆ, ಅದು ಆಗಿದೆ ಅಂತಂದ್ರು ಸರ್. ಓಕೆ ಓಕೆ. ಅದಕ್ಕೆ ಫೋನ್ ಮಾಡಿ ಕೇಳಿದ್ರೆ. ಹೌದಾ, ಮತ್ತು ಏನೇನು ತೊಂದರೆ ಆಗ್ತಿತ್ತು? ಏನು ನೋವೇನಾದರೂ ಆ ಥರದ್ದು ಏನಾದರೂ ಬರ್ತಿತ್ತಾ? ಬೆನ್ನು ಇತ್ತು, ಜ್ವರ ಬರ್ತಿತ್ತು, ವಾಂತಿ. ಹೌದಾ, ಮತ್ತು ಯೂರಿನ್ ಹೋಗ್ಬೇಕಾದ್ರೆ ಉರಿ ಆಗೋದು, ಮತ್ತು ಪದೇ ಪದೇ ಯೂರಿನ್ಗೆ ಹೋಗೋದು, ಹೋಗ್ಬೇಕಿತ್ತು. ಮತ್ತು ಬ್ಲಡ್ ಬಂದಾಗ ಏನಾದ್ರು ಕ್ಲಾಟ್ಸ್ ಬಂದಿದ್ದು ಆ ಥರದ್ದು ಏನಾದರೂ? ಕೆಂಪು ಹೋಗ್ಯಾದ್ರಿ ಸ್ವಲ್ಪ ಸಲ. ಹೌದಾ, ಮತ್ತು ಫೀವರ್ ಏನಾದರೂ ಬಂದಿತ್ತಾ ಆ ಟೈಮಲ್ಲಿ? ಬಿಟ್ಟು. ಓಕೆ ಓಕೆ. ಇದೆಲ್ಲ ಎಷ್ಟು ದಿವಸದಿಂದ ಬರ್ತಿದೆ ನಿಮಗೆ? ಇದು ಒಂದು ತಿಂಗಳಾಯ್ತು. ನೋಡಿ, ಇದನ್ನೇ ನೋಡಿ ಆಯಿತಾ. ಯಾರಿಗೇ ಆಗಲಿ ಪೇಷಂಟ್ಸ್ಗೆ ಕಿಡ್ನಿನಲ್ಲಿ ಸ್ಟೋನ್ಸ್ ಇದ್ದಾಗ ನೋಡಿ ಅವ್ರು ಹೇಳ್ತಿದ್ದಾರೆ ಕಿಡ್ನಿ ಮತ್ತು ಬ್ಯಾಕ್ ಸೈಡಲ್ಲಿ ಪೈನ್ ಬರುವಂಥದ್ದು, ವಾಮಿಟಿಂಗ್ ಬರುವಂಥದ್ದು, ಉರಿ ಆಗುವಂಥದ್ದು, ಮತ್ತು ಪದೇ ಯೂರಿನ್ಗೆ ಹೋಗೋದು, ಮತ್ತು ಬ್ಲಡ್ ಬರೋದು, ಈ ಥರದ್ದು ತುಂಬ ಸಿಮ್ಟಮ್ಸು ನೀವು ಲೈವಲ್ಲೇ ಕಾಣ್ಬೋದು. ಪೇಷಂಟ್ಸು ಈ ಸ್ಟೋನ್ಸ್ ಬಂದಾಗ ಯಾವ ಥರ ಫೀಲ್ ಆಗುತ್ತೆ ಅಂತ ನಿಮಗೆ ಈಗಲೇ ಗೊತ್ತಾಗುತ್ತೆ. ಅದಕ್ಕೆ ಹೇಳೋದು, ಯಾವುದೇ ಕಿಡ್ನಿ ಸ್ಟೋನ್ಸ್ ಆಗಲಿ ಯೂರಿಟ್ರಿಕ್ ಸ್ಟೋನ್ಸ್ ಆಗಲಿ ನೀವು ನೆಗ್ಲೆಕ್ಟ್ ಮಾಡಲೇಬಾರ್ದು. ನೋಡಿ, ಇವಾಗ ಇದು CT ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾರೆ ಆ್ಯಕ್ಚುಲಿ ಇವರು, ಆಯಿತಾ. ಡೈರೆಕ್ಟಾಗಿ ಆ್ಯಕ್ಚುಲಿ ಅಲ್ಟ್ರಾಸೌಂಡ್ ಎಲ್ಲ ಮಾಡಿದ್ದಾರೆ, ಅದರಲ್ಲಿ ಏನೂ ಗೊತ್ತಾಗಿಲ್ಲ. ಅದಾದಮೇಲೆ CT ಸ್ಕ್ಯಾನ್ ಅಂತ ಮಾಡ್ತೀವಿ ಕಿಡ್ನಿ ಸ್ಟೋನ್ಸ್ಗೆ. ಇದು ಡೆಫಿನೆಟಿವ್ ಇನ್ವೆಸ್ಟಿಗೇಷನ್, ಅಂದರೆ CT ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಇದರಲ್ಲಿ 100% ಸ್ಟೋನ್ಸು ಕಿಡ್ನಿನಲ್ಲಿ ಇದೆಯಾ ಇಲ್ಲ ಅನ್ನೋದು ನಿಮಗೆ ಕಂಡು ಬರ್ತದೆ, ಆಯಿತಾ. ನೋಡಿ, ಇವಾಗ ಈ ಕಿಡ್ನಿ ಸ್ಟೋನ್ ನಿಮ್ಗೆ ಕಾಣ್ಬೋದು, ಆ್ಯಕ್ಚುಲಿ ಕಾಣಲ್ಲ, ನಮಗೆ ಕಾಣುತ್ತೆ, ಬಟ್ ಇಲ್ಲಿ ನೋಡ್ಬೋದು ನೀವು. ನೋಡಿ, ಲೆಫ್ಟ್ ಸೈಡಲ್ಲಿ ಅವ್ರಿಗೆ ನೋಡಿ ಕಿಡ್ನಿ ಸ್ಟೋನ್ ಇದೆ, ಮತ್ತು ಇಲ್ಲೊಂದು ಯೂರೆಟ್ರಿಕ್ ಸ್ಟೋನ್ ಇದೆ, ಇದೆಲ್ಲ ಕಾಣುತ್ತೆ. ಅದಕ್ಕೆ ಹೇಳೋದು, ಈ ಥರ ಸ್ಟೋನ್ಸ್ ಏನಾದರೂ ಬಂದಾಗ ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡಿ, ಇದಕ್ಕೆ ನಾವು ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ, ಆಯಿತಾ. ನೋಡಿ, ಇವಾಗ ಇವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ನೋಡಿ ಸರ್, ನಿಮಗೆ ಈ ಕಿಡ್ನಿನಲ್ಲಿ ಒಂದು ಸ್ಟೋನ್ ಇದೆ, ಮತ್ತು ಲೆಫ್ಟ್ ಸೈಡು ಯುರೆಟ್ರಲ್ಲಿ ಒಂದು ಸ್ಟೋನ್ ಇದೆ. ಇದಕ್ಕೆ ಏನು ಮಾಡ್ತೀವಿ ಅಂತಂದರೆ, ಕಿಡ್ನಿ ಸ್ಟೋನು ಮತ್ತು ಯುರೆಟ್ರಿಕ್ ಸ್ಟೋನ್ ಬಂದಾಗ ನೀವು ತಿಳ್ಕೊಬೇಕಾಗಿರೋದು ಒಂದೇ ವಿಷಯ, ಯಾವುದೇ ಮೆಡಿಕಲ್ ಟ್ರೀಟ್ಮೆಂಟ್ ಆಗಲಿ ಮತ್ತು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಹೋಗೋದು ಈ ಥರದ್ದು ಯಾವುದೂ ಇರಲ್ಲ, ಆಯಿತಾ. ನೀವು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಏನು ಅಂತಂದರೆ, ನಾವೇನು ಮಾಡ್ತೀವಿ, ನಮ್ಮ ಹಾಸ್ಪಿಟ್ಲಲ್ಲಿ ಇದು ಸೆಂಟರ್ ಆಫ್ ಯೂರಾಲಜಿ ಇರೋದ್ರಿಂದ, ಮತ್ತು ನಮ್ಮ ಹತ್ರ ಅಡ್ವಾನ್ಸ್ ಲೇಸರ್ ಬೇರೆ ಇದೆ, ಮತ್ತು ವೆಲ್ ಇಕ್ವಿಪೈಡು OT ಇದೆ, ಆಯಿತಾ. ಯೂರಾಲಜಿಗೆ ಬೇಕಾಗಿರೋಂಥ ಎಲ್ಲ ಇನ್ಸ್ಟ್ರೂಮೆಂಟ್ಸು ಅಡ್ವಾನ್ಸ್ಡ್ ಇನ್ಸ್ಟ್ರೂಮೆಂಟ್ಸ್ ಇದೆ. ಇವಾಗ ಇದಕ್ಕೆ ಏನು ಮಾಡ್ತೀವಿ ಅಂತಂದರೆ, ನಾವು ಈ ಕಿಡ್ನಿ ಸ್ಟೋನು ಮಿಡ್ ಪೋಲಲ್ಲಿ ಒಂದಿದೆ, ಮತ್ತು ಯುರೇಟ್ರಲ್ಲಿ ಒಂದಿದೆ, ರೈಟ್ ಸೈಡ್ದು ಲೆಫ್ಟ್ ಸೈಡಲ್ಲಿ, ಆಯಿತಾ. ಈ ಥರ ಏನು ಮಾಡ್ತೀವಿ, ಯೂರಿನ್ ಹೋಗೋ ಮುಖಾಂತರ ನಾವು ಈ ಕ್ಯಾಮ್ರಾನ ತೊಗೊಂಡೋಗ್ಬಿಟ್ಟು ಈ ಸ್ಟೋನ್ನ ಲೇಸರಲ್ಲಿ ಬ್ಲಾಸ್ಟ್ ಮಾಡಿ, ಮತ್ತು ಇನ್ನೊಂದು ಥರ ಕ್ಯಾಮ್ರಾ ಬರುತ್ತೆ, ಅದನ್ನು ನಾವು ಕಿಡ್ನಿ ಒಳಗಡೆ ತೊಗೊಂಡೋಗ್ಬಿಟ್ಟು ಈ ಸ್ಟೋನ್ನ ಬ್ಲಾಸ್ಟ್ ಮಾಡಿ ಸ್ಟೆಂಟ್ ಅಂತ ಹಾಕ್ತೀವಿ, ಆಯಿತಾ. ಈ ಸ್ಟೆಂಟ್ ಅದಕ್ಕೆ ಕೊಯ್ಯೋದು, ಸ್ಟಿಚ್ ಹಾಕೋದೇನು ಮಾಡ್ತೀರಿ ಅಂದರೆ? ಇಲ್ಲ ಸರ್, ಇದನ್ನು ಕೊಯ್ಯೋದಾಗಲಿ ಇದು ಮಾಡೋದಾಗಲಿ ಆ ಥರದ್ದು ಏನೂ ಇರಲ್ಲ, ಜಸ್ಟ್ ಲೇಸರ್ ಟ್ರೀಟ್ಮೆಂಟಿಂದನೇ ಆಗುತ್ತೆ. ನೀವು ಮತ್ತು ಇನ್ನೊಂದು ಕಿಡ್ನಿ ಸ್ಟೋನ್ಸ್ ಕೂಡ ಬೆನ್ನಲ್ಲಿ ಹೋಲ್ ಇಟ್ಟು ಮಾಡ್ತಾರೆ, ಬಟ್ ಈ ಸ್ಟೋನ್ಗೆ ಬೆನ್ನಲ್ಲಿ ಹೋಲ್ ಅಂತ ಅವಶ್ಯಕತೆ ಇಲ್ಲ. ಇದನ್ನು ನಾವು ಡೈರೆಕ್ಟಾಗಿ ಲೇಸರ್ ಮುಖಾಂತರ ಕಿಡ್ನಿಗೆ ಹೋಗ್ಬಿಟ್ಟು ಇದನ್ನು ನಾವು ಟ್ರೀಟ್ ಮಾಡಿಕೊಡ್ತೀವಿ. ಮತ್ತು ಹೌದು ಸರ್, ಇದಾದಮೇಲೆ ಏನು ಒಂದು ದಿವಸ ಸರ್ ಬೆಡ್ ರೆಸ್ಟ್ ಎಲ್ಲ ಏನು ಬೇಕಾಗಿಲ್ಲ. ಇವತ್ತು ಒಂದು ದಿವಸ ಅಷ್ಟೇ ಡೇ ಕೇರ್ ಪ್ರೊಸೀಜರು. ನಾಳೆ ಬೆಳಗ್ಗೆ ನಿಮ್ದು ಏನಿದೆ ರೂಟೀನ್ ಆ್ಯಕ್ಟಿವಿಟೀಸು ಮತ್ತು ಊಟ ಪತ್ತೆ ಏನಿಲ್ಲ. ಬಟ್ ಏನಂದರೆ ಇದರಲ್ಲಿ ನೀವು ಲೋ ಸಾಲ್ಟ್ ಡಯಟು ಮತ್ತು ಲೋ ಪ್ರೋಟೀನ್ ಡಯಟ್ ಅಂತ ಮೇಂಟೈನ್ ಮಾಡಬೇಕಾಗುತ್ತೆ. ಮತ್ತು ಇದರಲ್ಲಿ ಏನಂತಂದರೆ ಈ ಸ್ಟೋನ್ ಕ್ಲಿಯರ್ ಆದಮೇಲೆ ಮತ್ತೆ 5 ಇಯರ್ಸಲ್ಲಿ ಒಂದು 50% ಚಾನ್ಸಸ್ಸು ಮತ್ತೆ ಬರೋ ಚಾನ್ಸಸ್ ಇರ್ತದೆ. ಅಕಸ್ಮಾತ್ ಬಂದಾಗ ನೋಡ್ಕೊಳ್ಳೋಣ. ಅದು ಇವಾಗ ಸದ್ಯಕ್ಕೆ ಇವಾಗ ನಿಮ್ಗೆ ಎಮರ್ಜೆನ್ಸಿ ಇರೋದಕ್ಕೋಸ್ಕರ ಇದನ್ನು ಟ್ರೀಟ್ ಮಾಡ್ತೀವಿ. ಮತ್ತು ಇನ್ನೊಂದೇನೆಂದರೆ ಇದರಲ್ಲಿ ನಾವು ಸ್ಟೆಂಟ್ ಅಂತ ಹಾಕ್ತೀವಿ. ಸ್ಟೆಂಟ್ ಅಂದರೆ ಏನು? ಅದು ಏನು ಸ್ಟೆಂಟ್? ಸ್ಟೆಂಟ್ ಅಂದರೆ ಏನಂದರೆ ಸರ್, ಇದು ಸಿಲಿಕಾನ್ ಸ್ಟೆಂಟ್ ಅಂತ ಬರುತ್ತೆ, ಮತ್ತು ಪಾಲಿಯುರೆಥಿನ್ ಅಂತ ಹೇಳ್ತೀವಿ. ಈ ಸ್ಟೆಂಟ್ನ ನಾವು ಹಾಕೋದು ಏನಕ್ಕೆ ಅಂದರೆ, ಸರ್ಜರಿ ಆದಮೇಲೆ ಈ ಬ್ಲಡ್ ಕ್ಲಾಟ್ ಆಗೋದಾಗಲಿ, ಮತ್ತು ಎಡಿಮಾ ಆಗೋದಾಗಲಿ, ಮತ್ತು ಏನಾದ್ರು ಸಣ್ಣ ಪುಡಿ ಏನಾದರೂ ಬಂದು ತಗೊಳಕೊಂಡ್ರೆ ನಿಮಗೆ ಪೈನು ಫೀವರ್ ಎಲ್ಲ ಬರುತ್ತೆ. ಅದಕ್ಕೆ ಏನು ಮಾಡ್ತೀವಿ, ಈ ಒಂದು 1 ವೀಕು 2 ವೀಕ್ಸ್ ಅಂತ ಸ್ಟೆಂಟ್ ಇಡ್ತೀವಿ. ಮತ್ತು ಈ ಸ್ಟೆಂಟಿಂದ ನಿಮ್ಗೆ ಯಾವುದೇ ಆದ ಸಮಸ್ಯೆ ಇಲ್ಲ. ಇನ್ ಕೇಸ್ ಏನಾದರೂ ಸಮಸ್ಯೆ ಆಗೋದಿತ್ತು ಅಂತಂದರೆ ಸ್ವಲ್ಪ ಸ್ಲೈಟಾಗಿ ಉರಿ ಆಗ್ಬೋದು. ಅಕಸ್ಮಾತ್ ಏನಾದರೂ ಇವಾಗ ಬೇಸಿಗೆ ಕಾಲ ಏನಾದರೂ ನೀರು ಕುಡಿಲ್ಲ ಅಂದರೆ ಸ್ವಲ್ಪ ಬ್ಲಡ್ ಬರ್ಬೋದು ಅಷ್ಟೇ, ಮತ್ತು ಮೇಜರ್ ಇಶ್ಯೂಸ್ ಏನಿರಲ್ಲ. ಅಕಸ್ಮಾತ್ ತುಂಬ UTI ಥರ ಏನಾದರೂ ಆಯಿತು, ಕೆಲಸ ಎಲ್ಲ ಮಾಡ್ಬೋದು. ಹೌದೌದು ಸರ್, ಡೆಫಿನೆಟಾಗಿ ಕೆಲಸ ಮಾಡ್ಬೋದು, ಮತ್ತು ನೀವು ಗಾಡಿನೂ ಓಡಿಸ್ಬೋದು, ಮತ್ತು ನಿಮ್ಮ ರುಟೀನ್ ವರ್ಕ್ಸ್ ಕೂಡ ಇದರಲ್ಲಿ ಮಾಡ್ಬೋದು. ನಿಮ್ಗೆ ಇದರಲ್ಲಿ ಏನೂ ತೊಂದರೆ ಆಗೋದಾಗಲಿ ಈ ಥರದ್ದೆಲ್ಲ ಏನು ತೊಂದರೆ ಇಲ್ಲ ಸರ್. ಮತ್ತು ಏನಂತಂದರೆ, ನೀವು 15 ದಿವಸ ಆದಮೇಲೆ ಮತ್ತೆ ಹಾಸ್ಪಿಟ್ಲಿಗೆ ಬಂದು ಈ ಸ್ಟೆಂಟ್ ಏನಿದೆಯೋ ಅದನ್ನು ನೀವು ತೆಗೆಸ್ಕೋಬೇಕಾಗುತ್ತೆ ಅಷ್ಟೇ. ಇವತ್ತೇ ಮಾಡ್ತೀವಿ ಬೇಕಾದ್ರೆ ಸರ್ಜರಿ, ನಿಮ್ಗೆ ಇವತ್ತೇ ಅಡ್ಮಿಟ್ ಮಾಡಿ ಇವತ್ತು ಕ್ಲಿಯರ್ ಮಾಡಿದ್ರೆ ನಾಳೆ ಬೆಳಗ್ಗೆ ನೀವು ಮನೆಗೆ ಹೋಗ್ಬೋದು ಸರ್, ಏನು ತೊಂದರೆ ಏನಿಲ್ಲ ಸರ್. ನೋಡಿ ಸರ್, ಇದೇ ರೀತಿ ಕಿಡ್ನಿ ಸ್ಟೋನ್ಸ್ ಏನೇ ಇರಲಿ ನೋಡಿ, ಈ ಥರ ಪೇಷಂಟ್ಸ್ ಬರ್ತಾರೆ, OPDನಲ್ಲಿ ಕನ್ಸಲ್ಟೇಷನ್ ಮಾಡ್ತಾರೆ. ಈ ಥರ ಇತ್ತು ಅಂತಂದರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಮತ್ತು ಸ್ಟೋನ್ಸ್ ಇತ್ತು ಅಂತಂದರೆ ಸುಮ್ಮನೆ ಯಾರು ಮಾತು ಕೇಳಿ ಇದು ಆಯುರ್ವೇದಿಕಲ್ಲಿ ಹೋಗುತ್ತೆ, ಕರಗುತ್ತೆ, ಆ ಥರ ಏನೂ ಇಲ್ಲ. ಇದು ಸ್ಟೋನ್ಸ್ ಟ್ರೀಟ್ಮೆಂಟ್ ಬೇಕು ಅಂತಂದರೆ ಸ್ಟೋನ್ ಅದಾಗಿ ಬೀಳಬೇಕು, ಇಲ್ಲ ಅಂತಂದರೆ ಲೇಸರಲ್ಲಿ ನೀವು ಟ್ರೀಟ್ಮೆಂಟ್ ತೊಗೋಬೇಕು, ಆಯಿತಾ. ನೋಡಿ, ಇವಾಗ ಈ ಪೇಷಂಟ್ಗೆ ಇವತ್ತು ನಾವು ಸರ್ಜರಿ ಮಾಡ್ತಾಯಿದ್ದೀವಿ, ಕಳ್ಸ್ಕೊಂಡು ಜವಾಬ್ದಾರಿ ನಮ್ಮದಿರುತ್ತೆ. ಓಕೆ ಸರ್, ಇನ್ನೇನು ತೊಂದರೆ ಇಲ್ಲಲ್ಲ ಸರ್? ಮತ್ತು ಬೇರೆ ಏನೇನು ಇಶ್ಯೂಸ್ ಏನೋ ಡೌಟ್ಸು? ಸರ್ ಅಷ್ಟೇ, ನಮಗೇನು ಬೇಕು ಹೇಳ್ತಿ ಚೆನ್ನಾಗಿ ಮಾಡಿಕೊಡ್ರಿ, ಏನು ತೊಂದರೆ ಬರಬಾರ್ದು ಅಷ್ಟೇ. ಓಕೆ ಸರ್, ಆಯಿತು.